ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಗಿದ್ದಾಗೋಗಿದೆ, ಇವಾಗ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಹಾಗಲ್ಲ ಪುಟ್ಟ, ನೀನ್ ಈಗ ಒದ್ದಾಡ್ಕೊಂಡಿರು ಅಂತ ಇಲ್ಲಿ ನಿನ್ನನ್ನು ಹೇಗ್ ಬಿಡಕ್ಕಾಗತ್ತೆ? ಮನೇಲಿ ಎಲ್ರಿಗೂ ಹೇಗ್ ನಿದ್ದೆ ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನೆಮ್ಮದಿ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅತ್ತೆ, ಅಷ್ಟೇ ನಾನ್ ಕೇಳ್ಕೊಳ್ಳೋದು. ಒಳ್ಳೆತನಕ್ಕೂ ಒಂದ್ ಲಿಮಿಟ್ ಇರ್ಬೇಕು ಅಮ್ಮ. ಇಲ್ಲ ಅಂದ್ರೆ ನಿನ್ನ ಒಳ್ಳೆ ಗುಣಕ್ಕೆ ಒಳ್ಳೆ ಮನ್ಸಿಗೆ ನೀನ್ ಇರ್ಬೇಕಾಗಿರೋ ಜಾಗ ಇದ? ಟೈಮ್ ಮೀರೋಗಿದೆ ಅತ್ತೆ, ಇನ್ನೇನಿದ್ರು ಬಂದಿರೋದನ್ನ ಅನುಭವಿಸೋದಷ್ಟೇ. ಯು ಕಾಂಟ್ ಬಿ ಲೈಕ್ ದಿಸ್. ನನಗೆ ಸ್ವಲ್ಪ ಟೈಮ್ ಕೊಡು. ಬೆಂಗಳೂರಿಗೆ ಹೋದ್ಮೇಲೆ ನಾನು ಏನಾದರೂ ಸೊಲ್ಯೂಷನ್ ಕಂಡು ಹಿಡಿತೀನಿ. ಅಮ್ಮು, ಒಂದು ವಿಷಯ ಹೇಳು. ಆರ್ ಯು ಓಕೆ ಹಿಯರ್? ಇಲ್ಲಿರೋ ಜನರು ನಿನಗೆ ತೊಂದರೆ ಕೊಡ್ತಿಲ್ಲ ತಾನೆ? ಇಲ್ಲ ಅತ್ತೆ, ಮನೇಲಿರೋರು ಎಲ್ರೂ ಒಳ್ಳೆಯವ್ರೆ. ಇನ್ಫ್ಯಾಕ್ಟ್ ಲಕ್ಷ್ಮಿ ಕೂಡ ಒಳ್ಳೆಯವಳೆ. ಆದ್ರೆ ಇದಕ್ ನಾನ್ ಪ್ರಿಪೇರ್ ಆಗಿರ್ಲಿಲ್ಲ. ಹೈಯರ್ ಸ್ಟಡೀಸ್ ಮುಗಿಸಿ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೆ. ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ಆನ್ ದಿಸ್ ಪೀಪಲ್. ಬಟ್ ಐ ಅಂಡರ್ಸ್ಟ್ಯಾಂಡ್. ಆದ್ರೆ ಸರೆಂಡರ್ ಆಗ್ಬೇಡ ನೀನು. ನನಗ್ ಫ್ಯೂಚರ್ ಬಗ್ಗೆ ಹೋಪ್ಸ್ ಹೋಗ್ಬಿಟ್ಟಿದೆ ಅತ್ತೆ. ನನಗ್ PhD ಗಿದ್ದಿದ್ದ ಆಪರ್ಚುನಿಟಿ ಕೂಡ ನಾನು ಕಳ್ಕೊಂಡೆ. ಅಮ್ಮು, ನಮ್ ಲೈಫ್ ಡಿಸಿಷನ್ನ ನಾವೇ ತಗೋಬೇಕು. ಇನ್ಯಾರೋ ನಮ್ಗೋಸ್ಕರ ಸ್ಟ್ಯಾಂಡ್ ತಗೋತಾರೆ ಅಂತ ಕಾಯ್ತಾ ಇದ್ರೆ ಆ ಕಾಲ ಬರೋದೇ ಇಲ್ಲ. ಲೈಫಲ್ಲಿ ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ ಕೂತಷ್ಟು ನಾವು ಸಫರ್ ಆಗ್ಬೇಕಾಗತ್ತೆ. ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನೀನು ಹೀಗೆ ಇದ್ರೆ ತುಂಬ ಸಫರ್ ಆಗ್ತೀಯ. ನೀನು ಮದುವೆ ಆಗಿದ್ಯಾ, ನಾನು ಒಬ್ಳೇ ಇದ್ದೀನಿ. ಆದರೂ ಇಬ್ರು ವಿಚಿತ್ರ ಒಂಟಿತನದಿಂದ ಒದ್ದಾಡ್ತಾ ಇದ್ದೀವಿ. ಬೆಟರ್ ಲೇಟ್ ದ್ಯಾನ್ ನೆವರ್. ಒಂದು ಡಿಸಿಷನಿಗೆ ಬಾ. ಅಣ್ಣ ಅಣ್ಣ ಸಾರಿ ಅಮ್ಮ, ನೀವಿರೋದು ಗೊತ್ತಿರಲಿಲ್ಲ. ಅದು ಮನೇಲಿ ಬಳೆ ಶಾಸ್ತ್ರ ನಡೀತಾ ಇದೆ. ಅಮ್ಮ ಅದಕ್ಕೆ ಕರ್ಕೊಂಡು ಬಾ ಅಂತ ಹೇಳಿದ್ರು, ಅದಕ್ಕೆ ಕರಿಯೋಣ ಅಂತ ಬಂದಿದ್ದೆ. ಹಾ ಅಮ್ಮ, ನೀವು ಬನ್ನಿ ಬಳೆ ಶಾಸ್ತ್ರಕ್ಕೆ. ಅತ್ತೆ ಬೆಂಗಳೂರಿಗೆ ಹೊರಟಿದ್ದಾರೆ, ನನ್ನನ್ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಬಂದ್ರು. ಬ್ಯಾಂಗ್ಳೂರಿಗೆ ಹೊರಟ್ರಾ? ಹಾಗಿದ್ರೆ ನನ್ನ ಮದ್ವೆಗೆ ಇರಲ್ವಾ ಅಮ್ಮ? ಬೆಂಗಳೂರಲ್ಲಿ ಆಫೀಸ್ ಕೆಲಸ ತುಂಬ ಇದೆ, ನಾನು ಹೋಗಲೇಬೇಕು. ನನಗೂ ನಿಮ್ಮಂಗೆ ಆಫೀಸಿಗೆ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅಮ್ಮ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ನೀನೇನು ಅನ್ಕೊಂಡಿದ್ಯೋ ಅದು ನಿನಗೆ ಸಿಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ಸರಿ ಬಾಬಾ, ನಾನು ಹೊರಡ್ತೀನಿ. ಅಲ್ಲ, ಒಳಗೆ ಬರಲ್ವಾ? ಇಲ್ಲ ಪರವಾಗಿಲ್ಲ, ಲೇಟ್ ಆಗಿದೆ, ನೀವು ರೆಸ್ಟ್ ಮಾಡಿ. ಅದೇವ್ರೆ, ಏನೂ ಲೇಟ್ ಆಗಿಲ್ಲ. ನೀವು ಮನೆ ಬಾಗಿಲವರೆಗೂ ಬಂದು ಒಳಗಡೆ ಬಂದಿರಾ ಅಂತ ನಿಮ್ಮ ಅಕ್ಕ ಬೇಜಾರು ಮಾಡ್ಕೊಳಲ್ವಾ? ಅಲ್ಲ ಹಾಗಲ್ಲ, ನೀವು ನಿಮ್ಮನೆ ಒಳಗಡೆ ಬರೋಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ಅಲ್ಲ ಬನ್ನಿ ಆದಿಯವ್ರೆ. ಏನಾದಿಯವ್ರೆ ನೀವು ಮುಜುಗರ ಎಲ್ಲ ಪಟ್ಕೊಂಡು? ಬಾಪ ಆದಿ, ಕೂತ್ಕೋ. ಪರವಾಗಿಲ್ಲ ಆಂಟಿ, ನಾನು ಹೊರಡ್ತೀನಿ. ಅರೆ, ಇದೇನಪ್ಪ ಇದು? ಹೀಗೆ ಬಂದು ಹಾಗೆ ಹೋಗ್ತೀನಿ ಅಂತಿದ್ದೀರಾ? ಅಲ್ವಾ ಅಮ್ಮ? ಕೂತ್ಕೊಳ್ಳಿ ಆದಿಯವ್ರು, ಕೂತ್ಕೊಳ್ಳಿ. ಚಂದ್ರಿ, ಹೋಗಿ ಕಾಫಿ ಮಾಡ್ತೊಂಬ. ಅಯ್ಯೋ, ಕಾಫಿ ಎಲ್ಲ ಬೇಡ. ನಾನು ಮಾಡೋ ಕಾಫಿ ಕುಡ್ದು ನೋಡಿ ಒನ್ ಮೋರ್ ಅಂತೀರಾ? ನೀನು ಫಸ್ಟ್ ಒನ್ ತಗೊಂಡ್ ಬಾ, ಆಮೇಲೆ ಒನ್ ಮೋರ್ ಹೇಳ್ತಾರೋ ಇಲ್ವೋ ನೋಡೋಣ. ಇವತ್ತು ಹೆಂಗಾದ್ರೂ ಮಾಡಿ ಆದಿಗೆ ಪ್ರಪೋಸ್ ಮಾಡ್ಬಿಡ್ಬೇಕು. ಆದಿ ಹೋಗುವಾಗ ಕಾರಿನ ತನಕ ಜೊತೆಗೆ ಹೋಗಿ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಬಿಡ್ಬೇಕು. ಏಯ್, ಟಿವಿ ಆಮೇಲೆ ನೋಡುವಂತೆ, ಹೋಗಿ ಕಾಫಿ ತಗೊಂಬ. ಆದಿ, ನೀನ್ ಮನೆ ಮಗನ್ ಥರ ನಿಂತ್ಕೊಂಡು ಮದ್ವೆಗೆಲ್ಲ ಓಡಾಡ್ತಾ ಇರೋದು ನೋಡಿ ನನಗೆ ತುಂಬಾ ಸಂತೋಷ ಆಯ್ತಪ್ಪ. ಅದ್ರಲ್ಲಿ ಏನಿದೆ ಆಂಟಿ? ಲಕ್ಕಿ ಏನ್ ಬೇರೆ ಅವಳ? ನಿಮ್ಮನೆ ಹುಡುಗಿ ಅಂದ್ರೆ ನಮ್ಮನೆ ಹುಡುಗಿ ಇದ್ದಂಗಲ್ವಾ? ನೋಡಪ್ಪ ಆದಿ, ನೀನ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ. ನಿಮ್ಮ ಅಕ್ಕನಿಗೂ ಸ್ವಲ್ಪ ಹೇಳ್ಕೊಡು ನಮ್ ಜೊತೆ ಹೊಂದ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಏನೋ ಕಳ್ಕೊಂಡಂಗಿರ್ತಾಳೆ. ಬರೀ ಗಂಡನ ಜೊತೆ ಚೆನ್ನಾಗಿದ್ರೆ ಸಾಕ? ಬಂಧು ಬಳಗ ಎಲ್ಲರ ಜೊತೆನೂ ಹಂಗೆ ಇರ್ಬೇಕಲ್ವಾ? ಅತ್ತೆ, ಸಿಟಿಲ್ ಬೆಳೆದಿರೋರು 4 ದಿನಕ್ಕೆ ಹೊಂದ್ಕೋಬೇಕು ಅಂತಂದ್ರೆ ಹೇಗಾಗುತ್ತೆ? ನಿಧಾನಕ್ಕೆ ಹೊಂದ್ಕೊಂತಾರೆ ಬಿಡಿ. ಥ್ಯಾಂಕ್ ಯು.
ಹೇಗಿದೆ ಕಾಫಿ? ಕುಡಿಲಿ ಇರು ಚಂದ್ರಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಲು, ಕಾಫಿ ಪುಡಿ, ಸಕ್ಕರೆ ಜೊತೆ ಇನ್ನೇನೋ ಬೆರೆಸಿದ್ದೀನಿ. ಅದು ಏನಂತ ಗೊತ್ತಾಯ್ತಾ ನಿಮ್ಗೆ? ಉಪ್ಪೇನಾದ್ರೂ ಬೆಳೆಸ್ಬಿಟ್ಟೇನೆ? ಉಪ್ಪು ಬೆಳೆಸ್ಬಿಟ್ಲಾ? ಇಲ್ಲ ಇಲ್ಲ, ಅದೇವ್ರು ಹೇಳಿ. ಮಾವ, ಬೇರೆ ಯಾರಿಗಾದ್ರೂ ಆಗಿರೋ ಹಂಗೆ ಮಾಡ್ಬಿಡ್ತಿದ್ದೆ. ಆದಿ ಅವ್ರಿಗೆ ಆ ಥರ ಎಲ್ಲ ಮಾಡ್ತೀನಾ? ಯಾರು ಗೊತ್ತು, ನನ್ನ ಕಾಫಿಲಿ ಒಂದ್ಸಲ ಉಪ್ಪು ಬೆರೆಸ್ಬಿಟ್ಟಿದ್ದಲ್ಲ, ನೆನ್ಪಿದ್ಯಮ್ಮ? ಸರಿ ಆಂಟಿ, ನಾನು ಹೋಗಿ ಬರ್ತೀನಿ. ಇದೇನಪ್ಪ ಇದು? ಕೂತ್ಕೊಪ್ಪ, ಊಟ ಗೀಟ ಮಾಡ್ಕೊಂಡು ಹೋಗುವಂತೆ. ಈಗ ತಾನೇ ಕಾಫಿ ಆಯ್ತಲ್ಲ ಆಂಟಿ, ಊಟ ಸದ್ಯಕ್ಕೆ ಸೇರಲ್ಲ. ನಾನು ಬರ್ತೀನಿ. ಸರಿ ಕಣ. ಬರ್ತೀನಿ. ಸರಿ ಸರಿ ಅದೇನು. ಏಯ್ ಚಂದ್ರಿ, ಹೋಗಿ ಅನ್ನಕ್ಕಿಡು. ಹೇಳಿದ್ ಕೇಳಿಸಿಲ್ವೇನೆ? ಹೋಗು. ಅಮ್ಮು, ಆ ಲಕ್ಕಿ ನಿನ್ನ ಲೈಫ್ನ ಹಾಳು ಮಾಡಿದ್ಲು. ನೀನು ನೋಡಿದ್ರೆ ಅವಳ ಮದುವೆ ಸಂಭ್ರಮದಲ್ಲಿ ಓಡಾಡ್ತಿದ್ಯಾ. ಏನಾಗಿದೆ ಅಮ್ಮು ನಿನ್ನ ಬುದ್ಧಿಗೆ? ಆದಿ, ಮನೇಲೆಲ್ರೂ ಮದ್ವೆ ಸಂಭ್ರಮದಲ್ಲಿ ಓಡಾಡ್ತಿರುವಾಗ ನಾನೊಬ್ಳೆ ಸಾವಿನ ಕಳೆ ಹೊತ್ಕೊಂಡ್ ಕೂರಕ್ಕಾಗತ್ತಾ? ನನ್ ಬುದ್ಧಿಗೇನೂ ಆಗಿಲ್ಲ. ಹಾಗ್ ನೋಡಿದ್ರೆ ನಿನ್ ಬುದ್ಧಿಗೇನೋ ಆಗಿದೆ ಅನ್ಸತ್ತೆ. ಇನ್ನು ನನಗೇನಾಗಿದೆ? ನಾನು ಆರಾಮಾಗಿ ಇದ್ದೀನಲ್ಲ. ಲಕ್ಷ್ಮಿ ಮುಖ ಕಂಡ್ರೇನೆ ಆಗದೆ ಇದ್ದವನು ಇವಾಗ ಎಲ್ಲ ಮರ್ತು ಅವಳ ಮದ್ವೆ ಕೆಲ್ಸಗಳಿಂದೆಲ್ಲ ನೀನ್ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಿದ್ಯಲ್ಲ. ಅಮ್ಮೋ, ನಾನು ಲಕ್ಷ್ಮಿ ಮದುವೆ ಕೆಲಸಗಳಿಗೆ ಓಡಾಡ್ತಿರೋದು ಮಾತ್ರ ನಿನ್ನ ಕಾಣಿಸ್ತಿದೆ. ಅದ್ರ ಹಿಂದೆ ಇರೋ ಉದ್ದೇಶ ನಿನ್ನ ಕಾಣ್ತಿಲ್ಲ. ಉದ್ದೇಶನ? ಏನ್ ಹಾಗಂದ್ರೆ? ಆ ಲಕ್ಷ್ಮಿ ನಿನ್ನ ಲೈಫ್ನ ಹಾಳು ಮಾಡಿ ಅವಳು ಖುಷಿಯಾಗಿರಕ್ಕೆ ನಾನು ಬಿಡ್ತೀನ? ಈ ಮದುವೆ ಒಂದಾಗ್ಲಿ ಅವಳ ಜೀವನ ಎಕ್ಕೊಟ್ಟೋಗುತ್ತೆ, ನೋಡ್ತೀರ. ಆದಿ, ಏನ್ ನಿನ್ ಮಾತಿನ ಅರ್ಥ? ನಿನ್ಗೆ ಈಗಲೇ ಏನು ಅರ್ಥ ಆಗ್ಬಾರ್ದು ಅಮ್ಮು. ಮೊದಲೇ ಕತೆ ಹೇಳಿ ಸ್ಪಾಯ್ಲರ್ ಕೊಟ್ಬಿಟ್ರೆ ಮಜಾ ಇರಲ್ಲ. ನಿನಗೆ ಒಂದೊಳ್ಳೆ ಸಿನಿಮಾ ತೋರಿಸ್ತೀನಿ, ನೋಡ್ತೀರ. ನೋಡಾದಿ, ನೀನ್ ಏನೇನೋ ಮಾಡಕ್ ಹೋಗ್ಬೇಡ. ಅಯ್ಯೋ, ನಾನೇನು ಮಾಡ್ತಿಲ್ಲ ಅಪ್ಪ. ಆ ದೇವರು ಲಕ್ಷ್ಮಿ ಜೀವನಕ್ಕೆ ಬರ್ದಿರೋ ಗೋಳಿನ ಕತೆಗೆ ಸ್ವಲ್ಪ ಮಸಾಲೆ ಎಲಿಮೆಂಟ್ಸ್ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದಿ, ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ನನ್ ಮಾತ್ ಕೇಳು. ನಿನ್ ಮದ್ವೆಗೆ ಮುಂಚೆ ಯಾರು ನನ್ನ ಮಾತು ಕೇಳಲಿಲ್ಲ. ಈಗ ನಾನು ಯಾರ ಮಾತನ್ನು ಕೇಳಲ್ಲ. ಗುಡ್ ನೈಟ್ ಅಮ್ಮ, ಬಾಯ್. ಆದಿ, ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮೀಪುರ.